ಧ್ವಜಗಳು ಪ್ಲಸ್ ನಮಗೆ ಕೊನೆಯ ಧ್ವಜ. ಇದು 1906ನೇ ಇಸ್ವಿ ಫಸ್ಟ್ ಫ್ಲಾಗು, 1907 ಎರಡನೇ ಫ್ಲಾಗು, 1917 ಮೂರನೇ ಫ್ಲಾಗು, 1921 ಇದು ನಾಲ್ಕನೇ ಫ್ಲಾಗು, 1931 ಐದನೇ ಫ್ಲಾಗು. ಅದೇ ವರ್ಷದಲ್ಲಿ 1931ರಲ್ಲಿ ಮತ್ತೊಂದು ಫ್ಲಾಗ್ ಆಗ್ತದೆ, ಇದು ತಿರಸ್ಕಾರ ಆಗ್ತದೆ, ಹಾಗಾಗಿ ಮತ್ತೊಂದು ಫ್ಲಾಗು. 1947 ಜುಲೈ 22 ಇದು ನಮಗೆ ಇವತ್ತು ಪ್ರಸ್ತುತವಾಗಿರ್ತಕ್ಕಂಥ ಧ್ವಜ ಇದು ನಮಗೆ. ಸೊ ಈಗ ನಮಗೆ 6 ಧ್ವಜಗಳು ನಮಗೆ ತೊಂದರೆ ಇಲ್ಲ, ಇತಿಹಾಸ ತಿಳ್ಕೊಳ್ಳಿ. ಆದರೆ ಆ ಕೊನೆಯ ಧ್ವಜದ ಏನಿದೆಯಲ್ಲ ಅದರ ಮಹತ್ವ ನಮಗೆ ಏನಾಗಬೇಕಾಗಿದೆ ಇವತ್ತು ಗೊತ್ತಾಗಬೇಕಾಗಿದೆ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಎಸ್, ಥ್ಯಾಂಕ್ ಯು, ಕೊಡ್ತೀನಿ. ಹಾಗಿದ್ರೆ ಈ ಧ್ವಜದ ಆಚರಣೆಗಳೇನು, ಅದರ ರೀತಿ ನಿಯಮಗಳೇನು ಅಂತ ತಿಳ್ಕೊಳ್ಳಿ. ಈ ಒಂದೇ ಮಾತ್ರ ಗೀತೆ ಗೊತ್ತಲ್ಲ ನಿಮಗೆ? ಯಾರು ಬರೆದ್ರೆ ಅದನ್ನ? ಚಟರ್ಜಿ. ವೆರಿ ಗುಡ್, ಬಹಳ ಖುಷಿ ಆಯಿತು. ಬಂಕಿಂ ಚಂದ್ರ ಬರೆದಂತ ಯಾವ ಪುಸ್ತಕದಲ್ಲಿದೆ ಹಾಡಿದು? ಆನಂದ ಮಠ. ವೆರಿ ಗುಡ್. ನೋಡಿ, ಬಂಕಿಂ ಚಂದ್ರರು ಈ ಹಾಡನ್ನು ಬರೆಯುವ ಸಿಚುವೇಶನ್ ಏನಿತ್ತು ಅಂತ ಹೇಳಿದ್ರೆ ಅದನ್ನ ಹಾಡು ಬರಿಬೇಕಂತ ಬರೆದವರಲ್ಲ ಅವರು. ಬಂಕಿಂ ಚಂದ್ರ ಚಟರ್ಜಿ ಅವರು ರೈಲಲ್ಲಿ ಪ್ರಯಾಣ ಮಾಡುವಾಗ ಪ್ರಕೃತಿಯನ್ನು ನೋಡಿ ಬರೆದಂಥ ಗೀತೆ ಯಾವುದು? ಒಂದೇ ಮಾತ್ರ ಗೀತೆ. ಆದರೆ ಇಡೀ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೆಚ್ಚು ಕ್ರಾಂತಿಯನ್ನು ಉಂಟು ಮಾಡಿದ ಗೀತೆ ಯಾವುದು? ಒಂದೇ ಮಾತ್ರ. ಈ ಜನಗಣಮನ ರಾಷ್ಟ್ರಗೀತೆಯ ಮೊದಲು ಯಾವುದನ್ನ ರಾಷ್ಟ್ರಗೀತೆ ಅಂತ ಕರಿತಿದ್ವಿ ನಾವು? ಒಂದೇ ಮಾತ್ರ. ಅದಕ್ಕೆ ಇವತ್ತಿಗೆ ಅದನ್ನ ಒಂದೇ ಮಾತ್ರವನ್ನ ಯಾವ ಗೀತೆ ಅಂತ ಕರಿತೀವಿ? ಇದು ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಒಂದೇ ಮಾತ್ರ ಗೀತೆಯನ್ನ ರಾಷ್ಟ್ರೀಯ ಗೀತೆ ಅಂತ ಕರಿತೇವೆ. ನಮ್ಮ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಹೂವು ಹೇಗಿದೆಯಲ್ಲ, ರಾಷ್ಟ್ರೀಯ ಗೀತೆ ಯಾವುದು? ಒಂದೇ. ರಾಷ್ಟ್ರಗೀತೆ ಜನಗಣಮನ. ಗೊತ್ತಾಯ್ತಲ್ಲ? ಜನಗಣಮನ ಬರೆದವ್ರು ಯಾರು? ಹೌದಲ್ಲ? ಜನಗಣಮನ ಯಾವ ಗೀತೆ ಇದು? ಯಾರ್ದಿದು? ನಂಬುದ್ರಿ? ಯಾರ್ದಿದು? ನಮ್ಮ ರಾಷ್ಟ್ರಗೀತೆ ಇದು. ರವೀಂದ್ರನಾಥ್ ಠಾಕೂರ್ ಬರ್ದಿರುವುದು. ಅದ್ರ ಯಾರ್ದು? ಜೈ ಭಾರತ ಜನಗಣ ಜಾತಿ ಬರೆದವ್ರು ಯಾರು? ಇದು ಯಾವ ಗೀತೆ? ನಾಡಗೀತೆ. ಕರೆಕ್ಟ್ ಅಲ್ಲ? ಜೈ ಭಾರತ ಜನನೀಯ ಜಾತಿ ನಾಡಗೀತೆ. ಹಾಗಾದ್ರೆ ನಾನೊಂದು ಹಾಡು ಹೇಳ್ತೀನಿ. ಇದು ಯಾವ ಹಾಡು ಹೇಳ್ಬೇಕೀಗ? ನಮ್ಮ ನಾಡು ಚೆಲುವ ನಾಡು, ನಮ್ಮ ನಾಡು ಚೆಲುವ ನಾಡು, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಹೊನ್ನಬೀಡು, ನಮ್ಮ ನುಡಿಯು ಕನ್ನಡ, ನಮ್ಮ ನಾಡು ಚೆಲುವ ನಾಡು. ಇದು ಯಾವ ಗೀತೆ? ಜೈ ಭಾರತ ಜನತಾ ಜೊತೆ ಯಾವುದು? ಇದು ಯಾವ ಗೀತೆ? ಇನ್ನೊಂದು ಹಾಡು ಹೇಳ್ತೀನಿ. ಇದು ಯಾವುದು? ಭಾರತ ದೇಶವು ಸ್ವತಂತ್ರ ದೇಶವು, ಭಾರತ ಭೂಮಿಯು ಪುಣ್ಯ ಭೂಮಿಯು. ಇದು ಯಾವ ಹಾಡು? ಅದು. ಇನ್ನೊಂದು ಹಾಡು ಹೇಳ್ತೀನಿ. ಚೆನ್ನಪ್ಪ ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಇದು ಯಾವ ಗೀತೆ? ಇಷ್ಟೇ ವ್ಯತ್ಯಾಸ. ಆದರೆ ನಾಡಗೀತೆ ಅಂತ ಕರೀಬೇಕಾದ್ರೆ ಕರ್ನಾಟಕ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದ ಗೀತೆಯನ್ನು ನಾಡಗೀತೆ ಅಂತ ಕರಿತೀವಿ. ಇನ್ನು ಉಳಿದಂಥವನ್ನೆಲ್ಲ ನಾಡಿಗೆ ಸಂಬಂಧಪಟ್ಟಂಥ ಗೀತೆಗಳನ್ನು ನಾಡಭಕ್ತಿ ಗೀತೆ ಅಂತ ಕರಿತೀವಿ. ಜನಗಣಮನವನ್ನು ಅಧಿಕೃತವಾಗಿ ನಾವು ಅಂಗೀಕಾರ ಮಾಡಿದ್ದನ್ನು ರಾಷ್ಟ್ರಗೀತೆ ಅಂತ ಕರಿತೀವಿ. ಉಳಿದ ಎಲ್ಲ ಗೀತೆಗಳನ್ನು ದೇಶಭಕ್ತಿ ಗೀತೆ ಅಂತ ಕರಿತೀವಿ. ಜನಪದ ಬಾಯಿಂದ ಬಂದಂಥ ಗೀತೆಗಳನ್ನು, ಶರಣರು ಬರೆದಂಥವನ್ನ ಅಷ್ಟೇ ವ್ಯತ್ಯಾಸ. ನಿಮಗದು ಗೊತ್ತಿರಬೇಕು. ಹಾಗಿದ್ರೆ ರಾಷ್ಟ್ರಗೀತೆನ ಒಂದ್ಸರಿ ಏನ್ ಮಾಡೋಣ ನಾವು? ಹೇಳೋಣ. ಎದ್ದಿತ್ತು. ಬೇರೆ ಕಡೆ ನಾವು ಹೋಲಿಸಿದಾಗೆ ನಿಮ್ಮಲ್ಲಿ ಕರೆಕ್ಷನ್ಸ್ ಕಡಿಮೆ ಇದೆ. ಚೆನ್ನಾಗಿ ಹೇಳಿದ್ರಿ. ಎಲ್ಲಿ ಕರೆಕ್ಷನ್ ಇದೆ ಅದನ್ನ ಮಾಡ್ಬಾರ್ದು. ಓಕೆ. ಪ್ರೇಡ್ ವೈಶ್ರಾಮ್ ಯಾವ ಕಾಲಿಗೆ ಎತ್ತಿಡ್ಬೇಕು? ಎಲ್ಲಿ? ಎಡಗಡೆ ಉಲ್ಟಾ ಇಡಬೇಕು. ಮಕ್ಕಳೇ, ನಾವೆಲ್ಲರೂ ಏನೇ ಬರಲಿ ಬಹಳಷ್ಟು ಜನಕ್ಕೆ ಏನಪ್ಪ ಅಂದ್ರೆ ರಾಷ್ಟ್ರಗೀತೆ ಹೇಳ್ಬಿಟ್ರು ಮುಗಿದೇನು ಅಂತ ಅನ್ಕೊಂಡ್ಬಿಟ್ರೆ ಮುಗಿಲಿ ಕಷ್ಟ. ಬೇಜಾರಾಗ್ತಾ ಇದೆಯಾ? ಮಾಡ್ಕೊಳ್ಳಿ, ನಾಲ್ಕು ಬಿಡೋದು. ಓಕೆ, ಮುಗಿದ ಮೇಲೆ ಬಿಡೋದು. ಪರೇಡ್ ಸಾವಧಾನ್ ಹೇಳಪ್ಪ. ಯಾರಿಗಾಗಿ? ನನ್ನ ದೇಶಕ್ಕೆ, ನನಗಾಗಿ.
ನಮಗಂದ್ರೆ ಮತ್ತೆ ಎಲ್ಲಾದ್ರೂ ಕಟ್ಕೊಂಡು ಬಿದ್ದೀವಿ ನಾವು. ಯಾರಿಗಾಗಿ? ನನ್ನ ದೇಶಕ್ಕೆ ನಾನು ಮಿಲಿಟರಿಗೆ ಹೋಗ್ಬಿಟ್ಟು ಆ 40 kg ಇರೋ ಗನ್ ತಗೊಂಡ್ರೆ ಮಾತ್ರ ಸೇವೆ ಅಲ್ಲ. ನನ್ನ ರಾಷ್ಟ್ರಕ್ಕೆ ಒಂದು 52 ಸೆಕೆಂಡ್ ನಾನು ನೀಟಾಗಿ ನಿಂತುಕೊಂಡು ಅದನ್ನು ರಾಷ್ಟ್ರೀಯ ಅಂತ ಹೇಳಿದ್ರು, ದಟ್ ಈಸ್ ಆಲ್ಸೋ ದೇಶ ಸೇವೆ. ಮಾಡೋಣ ಬೇಡ ಹೇಳೋಣ? ಎಸ್, ರಾಷ್ಟ್ರಗೀತೆ ಶುರು ಕರ್. ಎಷ್ಟಾಯ್ತು? ಎಷ್ಟು ಸಮಯದಲ್ಲಿ ಹಾಡ್ಬೇಕು ಹೇಳಿ? 48ರಿಂದ ನಾನು ಲೆಕ್ಕ ಮಾಡಿದ್ರೆ 57 ಸೆಕೆಂಡ್ ಆಯ್ತು. ಎಷ್ಟಾಯ್ತು? ಇದು ದೇಶಕ್ಕೆ ಮಾಡೋ ಅಪಮಾನನೇ. ಹಾಗಿದ್ರೆ ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ? ಹಲೋ, ವಾಯ್ಸ್ ಇನ್ನೊಂದು ಚೂರು ಕೊಡಿ ಅಂದ್ರೆ ಸ್ವಲ್ಪ ಬೇಯಿಸಿವಿ. ಒಂದು ಖುಷಿ ಅಂದರೆ ಎಲ್ಲ ಶಬ್ದಗಳನ್ನ ನೀಟಾಗಿ ಉಚ್ಚಾರಣೆ ಮಾಡಿ. ಬಹಳಷ್ಟು ಕಡೆ 2 ಸಲ ಉಚ್ಚಾರ ಹೇಳ್ತೇವೆ ನಾವು. ಇಲ್ಲಿ ಓಕೆ ಸರಿ. ಸಣ್ಣ ಸಣ್ಣದಾಗಿ ನಾವು ಒಂದು ರಾಷ್ಟ್ರಗೀತೆ ಹೇಳಬೇಕಾದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ರಾಷ್ಟ್ರಗೀತೆಯ ಪ್ರಾರಂಭ ಶುರು ಹೇಗೆ ಮಾಡಬೇಕು, ಅಲ್ಲಿ ಮಿಸ್ಟೇಕ್ ಮಾಡಿದ್ವಿ. ಎರಡನೇದು ಉಚ್ಚಾರಣೆಗಳು. ಉಚ್ಚಾರಣೆ 90% ಓಕೆ. ಮೂರನೇದು ಏರಿಳಿತ, ಎಲ್ಲಿ ಏರಿಸ್ಬೇಕು ಎಲ್ಲಿ ಇಳಿಸ್ಬೇಕು. ನಾಲ್ಕನೇದು ಎಂಡಿಂಗ್. ಈ 4 ತಿಳ್ಕೊಂಡ್ರೆ ನಾವು ರಾಷ್ಟ್ರಗೀತೆ ಸರಿಯಾಗಿ ಹೇಳ್ತೇವೆ. ಸಾಮಾನ್ಯವಾಗಿ ಈಗ ನಾವು ಹೇಗೆ ಹೇಳಿದೀವಿ ಅಂತ ಹೇಳಿದ್ರೆ, ನೀವು ಅಲ್ಲಿ ಹೇಳ್ಬೇಡಿ ರಾಷ್ಟ್ರಗೀತೆ ಶುರು ಕರ್ ಹೇಳ್ಬೇಡಿ. ಜನಗಣಮನ ಅಧಿನಾಯ ಕರೆಕ್ಟ್ ಅಲ್ಲ? ಈ ಸ್ಟೈಲಲ್ಲೇ ಹೇಳಿದ್ವಿ. ಇನ್ನೊಂದು ಮೈಕಲ್ಲಿ ಅಂತದ್ದು ಕೊಡಿ, ಕಟ್ ಆಗ್ತದೆ. ಹಲೋ, ಓಕೆ. ಈಗ ನೀವು ಹೇಳಿದ ಸ್ಟೈಲು ಹೀಗಿತ್ತಲ್ಲ, ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಇದನ್ನು ನೋಡ್ತೇವೆ. ಅದು ಹೀಗಿಲ್ಲ. ಅದು ಹೆಂಗಿದೆ ನೀವು ಹೇಳ್ಬೇಡಿ. ರಾಷ್ಟ್ರಗೀತೆ ಶುರು ನೀವು ಹೇಳ್ಬೇಡಿ. ರಾಷ್ಟ್ರಗೀತೆ ಶುರು ಕರ್. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಭಾರತ ಭಾಗ್ಯ ವಿಧಾತ ವ್ಯತ್ಯಾಸಗಳು. ಭಾ ಮತ್ತೆ ಬಾ ಅಂದರೆ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರು ಒಂದು, ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಶುರು ಕರೆದ ಕೂಡಲೇ ನೀವು ಜನಗ ಇಲ್ಲಿ ಅರ್ಥ ಸಾಯಿಸಿದ್ರಿ ರಾಷ್ಟ್ರಗೀತೆಗೆ. ಶುರು ಕರೆದ ಕೂಡಲೇ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಇಲ್ಲಿ ಸ್ಪೀಕರ್ ಇಲ್ಲಿ. ಅದು ಕೆಲವು ಸರಿ ಇಲ್ಲಿ ಓಕೆ ಹೇಳೋಣ. ಹಾಗಾದ್ರೆ ಸ್ಟಾರ್ಟ್ ಅಂದ ಕೂಡ ಅದನ್ನು ತಕ್ಷಣ ತಗೋಬೇಕು. ಜನಗಣಮನ ಜನಗಣಮನ ಹಿಂಗೆ ಹೇಳ್ಕೋಬೇಡಿ. ಓಕೆ, ಅದು ಒಳಗೆ ಎಲ್ಲಿಂದ ಬರಬೇಕು? ನಾಭಿಯಿಂದ ಬರಬೇಕು, ಬಾಯಿಂದ ಬರೋದು ಬೇಡ. ಎಲ್ಲಿಂದ ಬರಲಿ? ನಾಭಿ. ರೆಡಿ? ನಾನು ಹಿಂಗೆ ಹೇಳಿದಾಗ ನಿಲ್ಲಿಸ್ಬಿಡ್ಬೇಕು. ಈಗ ಸರ್ ಯಾರಿಗೋಸ್ಕರ ಇದು? ರಾಷ್ಟ್ರಗೀತ್ ಶುರು ಕರ್. ಜನಗಣ ಜನಗಣ ಬರಬಾರ್ದು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಶುರು ಕಗ ಜನಗಣಮ ತಕ್ಷಣ ತಗೊಳ್ಳಿ. ಜನಗಣ ಇನ್ ತಗೊಳಕೋಬೇಡಿ. एक साथ राष्ट्रगीत शुरू कर. जनगणमन गुड. ಸೌಂಡ್ ಯಾಕೋ ಸ್ವಲ್ಪ ಕಮ್ಮಿ.
ಹೊಟ್ಟೆ ಹಸುವಾಯ್ತಾ ಅಂತ ಟಿಫಿನ್ ಬಾಕ್ಸ್ ತಂದಿದ್ರಲ್ಲ ಹಾಂ ಆಯ್ತಾವ ಅಲ್ಲ ಕೊಡಿಸ್ತೇವೆ ನಾವು ಎಲ್ಲ ಹೆದರ್ಕೋಬೇಡಿ ಹಾಂ ಹೇಳಿ ಸರಿ ಹಾಂ ಒಂದ್ಸರಿ ಗಟ್ಟಿ ಜೋಶಾಗಿ ಹೇಳೋಣ ಮತ್ತು ನೀವೇ ಹಿಂಗೆ ಹೇಳಿದ್ರೆ ನಿಮ್ಮ ಮಕ್ಳಿಗೆ ಹೆಂಗೆ ಹೇಳ್ತಾವು ಅವು ಮಲ್ಕೊಂಡ್ಬಿಡ್ತಾವ ಆಮೇಲೆ ಇರೋದಲ್ಲ ಅದಕ್ಕೆ ನಾವು ಜೋಶಾಗಿ ಹಾಂ ಕಂಟಿನ್ಯೂ ಮಾಡ್ಕೊಳ್ಳೋಣ ನನ್ನ ಜೊತೆಗೆ ರಾಷ್ಟ್ರಗೀತ್ ಶುರು ಕರ್ ಜನಗಣ ಮನ ಗುಡ್ ಇಲ್ಲಿವರೆಗೂ ಸರಿ ಇದೆ. ಈಗ ತವ ಶುಭಗೆ ಏನು ಮಾಡಬೇಕಂದ್ರೆ ವಾಯ್ಸನ್ನು ಸ್ಲೋ ಮಾಡಬೇಕು, ಸ್ಪೀಡ್ ಕಡಿಮೆ ಮಾಡ್ತಾ ಇರ್ತೀವಿ. ಹೇಗೆ ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಹೆ ತವ ಜಯ ಗಾತ. ಇಲ್ಲಿಂದ ಮತ್ತೆ ಹೈ ಪಿಚ್ಚಿಗೆ ಹೋಗ್ಬೇಕು. ಹೇಳ ಇಲ್ಲಿಂದ ಹೇಳೋಣ, ಫಸ್ಟಿಂದ ಹೇಳ, ಫಸ್ಟಿಂದ ಹೇಳೋಣ, ಈ ಮಧ್ಯದಿಂದ ಬೇಡ, ನೀವು ಅಲ್ಲಿಂದನೇ ಬರ್ತೀವಿ. ರೆಡಿ, ಈಗ ಸರ್ ಗಟ್ಟಿ ಹೇಳೋಣ. ರಾಷ್ಟ್ರಗೀತ್ ಶುರು ಕರ್ ಜನಗಣ ಮನ ಗುಡ್ ಈ ಎಂಡಿಂಗ್ ಭಾಳ ಸಾಯಿಸಿದ್ರಿ ನೀವು. ಎಂಡ್ ಇತ್ತಲ್ಲ ಎಲ್ಲ ಚೆನ್ನಾಗಿ ಹೇಳಿದ್ರಿ, ಕೊನೆಗೆ ಜಯ ಹೇ ಮುಗಿಸಿಬಿಟ್ರಿ. ಅದು ಎಂಡು ಭಾಳ ಚೆನ್ನಾಗಿರ್ಬೇಕು. ಹೇಗಿದೆ ಎಂಡ್ ಅಂದರೆ ಇದು ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಸ್ವಲ್ಪ ಅಷ್ಟಲ್ಲಿ ಜಯ ಜಯ. ಹಾಂ, ಇದು ನೀವೇನು ಮಾಡಿ ಜಯ ಹೇ ಹೋಗ್ಬಾರ್ದು, ಅದು ಎಂಡ್ಗೆ ಹೇಳೋಣ. ಜಯ ಹೇ ಜಯ ಹೇ ಅಂತ ಬರ್ಬೇಕಾ? ರೆಡಿ, ಶುರು ಕರ್ ಜಯ ಹೇ ಗುಡ್. ತವ ಶುಭಲಿಂದ ಹೇಳೋಣ ಇನ್ನೊಂದ್ಸರಿ, ಫಸ್ಟ್ ಅಂತ ಹೇಳೋಣ. ರೆಡಿ, ಹಾಂ ಕರೆಕ್ಟ್ ಆಗಿ ನನ್ನ ಆಕ್ಷನ್ಗೆ ಬರಲಿ, ಗಟ್ಟಿ ಹೇಳೋಣ. ರೆಡಿ, ಎಕ್ಸಾ ರಾಷ್ಟ್ರಗೀತೆ ಶುರು ಕರ್ ಜನಗಣ ಮನ good. ಜನಗಣ ಮಂಗಳ ಜಯ ಹೇ ಬಲಗೈ ಮುಂದೆ ಮಾಡಿ. 51 ಮೇಲೆ 34 ಇನ್ನೊಂಚೂರು ಮೇಲೆ 51 ಸೆಕೆಂಡ್. ಗುಡ್, ಇನ್ನೊಂದ್ಸಲ ಮೇಲೆ, ಇನ್ನೊಂದ್ಸಲ. ಓಕೆ ಗುಡ್, ವೆರಿ ಗುಡ್. ಹಾಂ, ಅಲ್ಲೇ ಪಂಜಾಬ್ ಅಂತ ಬರ್ತು ಉಚ್ಚಾರಣೆಯಲ್ಲಿ. ಪಂಜಾಬ ಸಿಂಧು, ಪಂಜಾಬ ಸಿಂಧು, ಪಂಜಾಬ್ ಸಿಂಧು ಅಲ್ಲ. ಅದು ಉಚ್ಚಾರಣೆ ಏನ್ ಕೇಳಿಸುತ್ತಂದ್ರ ಪಂಜಾಬ್ ಸಿಂಧು ಅಂತ ಕೇಳಿಸುತ್ತೆ ಅದು. ಓಕೆ, ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ. ಪಂಜಾಬ ಬೇರೆ ಸಿಂಧು ಬೇರೆ, ಪಂಜಾಬ ಸಿಂಧು. ಓಕೆ, ಆಜಾದ್ ಹಿಂದ್ ನಾವೆಲ್ಲರೂ ಏನೇ ಬರಲಿ. ಹಾಂ, ಈಗ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಫಸ್ಟ್ ಪೇಜ್ ಎಲ್ಲ ಇದೆ ಅಲ್ಲರಿ? ಹಾಂ, ಇದ್ರ ಸುಮ್ಮನೆ ನಾನು ಟೆಸ್ಟ್ ಮಾಡಿದ್ದೆ ಉಡುಪಿಯಲ್ಲಿ ವರ್ಕ್ ಮಾಡುವಾಗ. ಈ ಕುಂದಾಪುರದಲ್ಲಿ ಸಿದ್ಧಿವಿನಾಯಕ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ ಒಂದು. ಅಲ್ಲೊಂದ್ಸರಿ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ರು. 1,500 ಮಕ್ಕಳಿದ್ರು ರಾಷ್ಟ್ರಧ್ವಜ ಕಾರ್ಯಾಗಾರಕ್ಕೆ. ಹೋಗಿ ಎಲ್ಲ ಸ್ವಾಗತ ಆದಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಿದೆ ನಾನು. ಏನಂತ ಹೇಳಿದ್ರೆ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಒಂದು ಪೇಪರ್ ಕೊಡ್ತೀವಿ, ರಾಷ್ಟ್ರಗೀತೆನ ಒಂದೂ ತಪ್ಪಿಲ್ಲದೆ ಬರೀಬೇಕು. ಎಷ್ಟು ಜನ ಬರೀತೀರಿ ಅಂತ ಕೈ ಎತ್ತಿದ್ರೆ ಒಬ್ಬರು ಕೈ ಎತ್ತಲಿಲ್ಲ.
ಅರ್ಥಾತ್ ಅವ್ರು ದಡ್ರು ಅಂತಲ್ಲ, ಪ್ರತಿ ಟೆಕ್ಸ್ಟ್ ಬುಕ್ಕಿನ ಪ್ರತಿ ಪೇಜಲ್ಲೂ ಅದಿದೆ, ಅದನ್ನು ಯಾವತ್ತೂ ನೋಡಿಲ್ಲ. ಈಗ ನಿಮಗೆ ಕೊಟ್ಟರು ಅಷ್ಟೇ, ಏನು ಮಾಡ್ತೀರಿ? ಬರೀದಿಲ್ಲ. ಕೆಲವು ಜನ ಬರ್ತೀರಿ, ಅದಕ್ಕೆ ಅಲ್ಲಿ 1500 ಮಕ್ಕಳಲ್ಲಿ 3 ಜನ ಬರ್ತಿದ್ರು ಕರೆಕ್ಟಾಗಿ. ಅಂದರೆ ತಪ್ಪಲ್ಲ, ಅದು ಒಂದು ತಿಳ್ಕೊಳ್ಳಿ. ಫಸ್ಟು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ನಮಗೆ ಗೊತ್ತಿರಬೇಕು ಕರೆಕ್ಟಾಗಿ. ಅದಕ್ಕೆ ದಯಮಾಡಿ ನೀವು ಅದನ್ನು ಒಂದು ಸಾರಿ ನೀವೇ ಪ್ರಾಮಾಣಿಕವಾಗಿ ಅದನ್ನು ನೋಡದೆ ನಿಮ್ಮ ಮನೆಯಲ್ಲಿ ಬರೆದು ಒಂದು ಸರಿ ನೋಡ್ಕೊಳ್ಳಿ, ನೀವು ಎಷ್ಟು ಅಪ್ಡೇಟ್ ಇದ್ದೀರಿ ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಲ್ಲ? ಅದಕ್ಕೆ ದಯಮಾಡಿ 13 ಸಾಲಲ್ಲೂ ಕೂಡ ನಾವು ನೆಟ್ಟಿಗೆ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ನಾವು ದೇಶಾಭಿಮಾನ ಇನ್ನೇನು ಹೇಳ್ಕೊಡೋಕ್ಕಾಗ್ತದೆ? ಅದಕ್ಕೆ ದಯಮಾಡಿ ಆ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ 48ರಿಂದ 52 ಸೆಕೆಂಡ್ ಒಳಗಡೆ ಏನಾಗಬೇಕದು ಮುಗಿಬೇಕು. ಈಗ 51ಕ್ಕೆ ನಮಗೆ ಮುಗೀತದೆ, ಗೊತ್ತಾಯ್ತಲ್ಲ? ಈ ಸ್ಟೈಲಲ್ಲಿ ಹೇಳಿದರೆ ಅಷ್ಟೊತ್ತಿಗೆ ಮುಗೀತದೆ. ಅದಕ್ಕೆ ಆ ಪ್ರಾರಂಭ ಎಂಡಿಂಗ್ ಏನಿದೆ ಅದನ್ನು ನೀಟಾಗಿ ನಾವು ತಗೋಬೇಕು. ಈಗ ಮುಂದೆ ಬರ್ತಕ್ಕಂಥದ್ದು ರಾಷ್ಟ್ರಧ್ವಜ, ಕರೆಕ್ಟ್ ಅಲ್ಲ? ಧ್ವಜ ನಾವೆಲ್ಲರೂ ನೋಡಿದ್ದೀವಿ, ಆದರೆ ನಾನು ನಿಮ್ಗೆ ಸ್ವಲ್ಪ ಧ್ವಜಗಳನ್ನು ಏನು ಮಾಡ್ತೇನೆ ಈಗ ನಿಮಗೆ ತೋರಿಸ್ತೇನೆ, ಮತ್ತೆ ಇದನ್ನು ನೋಡೋಣ. ಇದನ್ನು ತೋರಿಸಿ ಇದು ಸೆಕೆಂಡ್. ಸೊ ನೋಡ್ಕೊಳ್ಳಿ ಹಾಗಿದ್ರೆ. ಕೇಸ ಇದೇನಿದು ನೋಡ್ರಿ, ರಾಷ್ಟ್ರಧ್ವಜ. ಚಪ್ಪಾಳೆ ಹಾಕೊಂಡ್ಸರಿ ನೋಡೋಣ. ಮಕ್ಕಳೇ, ನಾವೆಲ್ಲರೂ ಯಾಕೆ ಭಾರತ ಸೇವಾ ದಳ ಬೇಕಂದ್ರೆ ಇದು ರಾಷ್ಟ್ರಧ್ವಜ ಅಲ್ಲ. ಇದೇನೆಲ್ಲ ರಾಷ್ಟ್ರಧ್ವಜದ ಥರ ಇದೆ, ಆದರೆ ಈ ರಾಷ್ಟ್ರಧ್ವಜ ಅಲ್ಲ. ಧ್ವಜಕ್ಕೆ ನಾನು ಏನು ಹೇಳಿದೆ ನಿಮಗೆ ಕೊಟೇಶನ್ನು? ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಬಣ್ಣ, ನಿರ್ದಿಷ್ಟ ಸಂಕೇತಗಳನ್ನು ಒಳಗೊಂಡಂಥ ಪವಿತ್ರವಾದ ವಸ್ತ್ರ. ಬ್ಯಾಕ್ ತೋರಿಸಿ, ಹಿಂದ್ಗಡೆ ತೋರಿಸಿ. ಓಕೆ, ಇದಕ್ಕೆ ನಿರ್ದಿಷ್ಟ ಬಣ್ಣ ಸರಿ ಇಲ್ಲ. ಆದರೆ ಇದು ದೇಶಾಭಿಮಾನಕ್ಕಾಗಿ ನಾವು ಡ್ಯಾನ್ಸಿಗೆಲ್ಲ ಯೂಸ್ ಮಾಡ್ಬೋದು, ಬಟ್ ರಾಷ್ಟ್ರೀಯ ಹಬ್ಬಗಳಲ್ಲಿ ಈ ಧ್ವಜವನ್ನು ಹಾರಿಸಬಾರ್ದು. ಇದು ಸರ್ಟಿಫೈಡ್ ಫ್ಲಾಗ್ ಅಲ್ಲ. ಏನಲ್ಲ ಇದು? ಅಲ್ಲ. ಅದು ಏನಿದೆ ಧ್ವಜದ ಥರ ಇದೆ, ನೋಡೋಣ ಇದು ಎಲ್ಲಿತ್ತು. ನೆಕ್ಸ್ಟ್ ಧ್ವಜ ನಾವು ಕಂಬಕ್ಕೆ ಕಟ್ಟಿ ಧ್ವಜ ಹಾರಿಸ್ತಾರೆ ಸರ್ ಅಂತ ಶಾಲೆಗಳಲ್ಲೇ ಇದ್ದವು ಇವೆಲ್ಲ. ಇದು ಇನ್ನೊಂದು ನೆಕ್ಸ್ಟ್ ಅದು ಇದೇನಿದು? ಹೌದಲ್ಲ? ಅಲ್ಲ, ಧ್ವಜ ಅಲ್ಲ ಇದು. ವಿಪರ್ಯಾಸ ಏನಪ್ಪ ಅಂದ್ರೆ ಇವು ಶಾಲೆಗಳಲ್ಲೇ ಇದ್ವು. ಇವು ನಾವು ಇನ್ಸ್ಪೆಕ್ಷನ್ ಹೋದಾಗ ಇದನ್ನು ಕಿತ್ಕೊಂಡ್ ಬಂದಿದ್ದೇವೆ, ಸರಿ ಇಲ್ಲ ಅಂತೇಳಿ. 1-2 ಗೆರೆ ಕಮ್ಮಿ ಇದ್ದಕ್ಕೆ ಅವರೇ ಗೆರೆ ಬರ್ಕೊಂಡ್ಬಿಟ್ಟಿದ್ರು ಇವರು. ಗೊತ್ತಾಯ್ತಲ್ಲ? ಇದು ರಾಷ್ಟ್ರಧ್ವಜದ ಥರ ಇದೆ, ಇದು ಅಧಿಕೃತವಾದ ರಾಷ್ಟ್ರಧ್ವಜ ಅಲ್ಲ. ಓಕೆ, ಇನ್ನು ಇದು ತೋರಿಸಿ. ಈಗ ನಿಮಗೆ ಮೋಸ್ಟ್ಲಿ ಗೊತ್ತಾಗ್ತದೆ ಅಂತ ಅನಿಸ್ತದೆ. ಇದೇನಿದು? ಹೌದಾ? ಇದಲ್ಲ? ಅಶೋಕ ಚಕ್ರ ಏನಾಗಿದೆ? ಸರಿ ಇಲ್ಲ? ವೆರಿ ಗುಡ್, ಭಾಳ ಒಳ್ಳೆ ಕ್ಲಾರಿಟಿ ಇದೆ. ಇದು ರಾಷ್ಟ್ರಧ್ವಜ ಅಲ್ಲ, ಆದರೆ ಏನಿದೆ? ರಾಷ್ಟ್ರಧ್ವಜದ ಥರ ಇದೆ. ಹಾಗಾದ್ರೆ ಒಂದು ತಿಳ್ಕೊಳ್ಳಿ, ಸರ್ಟಿಫೈಡ್ ಫ್ಲಾಗ್, ಅಧಿಕೃತ ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಏನು ಅಳತೆಗೋಲುಗಳಿರಬೇಕು, ಹೇಗೆ ನಾವು ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ನೋಡುವಾಗ ಖುಷಿ ಆಗೋಯ್ತಲ್ಲ ನಿಮಗೆ? ಇದಕ್ಕೆ ಅಳತೆಗೋಲುಗಳೇನು? ಹಾಗಿದ್ರೆ ಅಧಿಕೃತ ರಾಷ್ಟ್ರಧ್ವಜ ಅಂತ ಕರಿಬೇಕಾದ್ರೆ ಇದಕ್ಕೆ ಏನೇನು ಅಳತೆಗೋಲುಗಳಿರ್ತವೆ? ಮೊದಲನೇದಾಗಿ ಈ ಬಟ್ಟೆ ಮಷೀನಲ್ಲಿ ತಯಾರಾಗೋದಿಲ್ಲ. ಎಲ್ಲಿಂದ ತಯಾರಾಗೋದಿದು? ಕೈಮಗ್ಗದಲ್ಲೇ ತಯಾರು ಮಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ತಯಾರಾಗುವ ಒಂದೇ ಒಂದು ರಾಜ್ಯ ಅಂದರೆ ಯಾವ ರಾಜ್ಯ? ಕರ್ನಾಟಕ. ನಾವು ಹೆಮ್ಮೆ ಪಡಬೇಕು, ಕರ್ನಾಟಕ ರಾಜ್ಯದಲ್ಲಿ ಈ ಬಟ್ಟೆ ತಯಾರಾಗ್ತದೆ. ಅದು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಗರಗ ಅಂತ ಗ್ರಾಮದಲ್ಲಿ. ಆಮೇಲೆ ಇದಕ್ಕೆ ಕಲರ್ ಹಾಕಬೇಕು, ಇದಕ್ಕೆ ಬಣ್ಣ ಹಾಕಬೇಕು. ಎಲ್ಲಿ ಹಾಕ್ತಾರೆ ಗೊತ್ತಿದೆಯಾ? ಗೊತ್ತಿಲ್ಲ ಪಾಪ. ರಾಷ್ಟ್ರಧ್ವಜ ಗರಗ ಅಂತ ಹೇಳಿದ್ರು ಸರ್. ನಾವಿನ್ನ ಕಲ್ಪನೆ ಏನು ತಗೊಂಡ್ವಿ, ಎಲ್ಲ ಅಲ್ಲೇ ರೆಡಿ ಆಗುತ್ತೆ ತಗೊಂಡ್ಬಿಟ್ಟಿವಿ. ರಾಷ್ಟ್ರಧ್ವಜ ರೆಡಿ ಆಗದ ಗರಗ, ಧಾರವಾಡ ಜಿಲ್ಲೆ. ಅದಕ್ಕೆ ಬಣ್ಣನೂ ಅಲ್ಲೇ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲರೂ. ಈಗ ಹೇಳ್ತಾರೆ ಸರ್, ಬಣ್ಣ ಅಲ್ಲಿ ಹಾಕೋದಿಲ್ಲ, ಬಟ್ಟೆ ಮಾತ್ರ ತಯಾರಾಗ್ತದೆ. ಇಲ್ಲಿ ಬಾಗಲಕೋಟೆಯಲ್ಲಿ ಒಂದು ಕಡೆ ಬಟ್ಟೆ ತಯಾರಾಗ್ತದೆ, ಯಾರ ಕಡೆ ಗೊತ್ತಿದೆಯಾ? ತುಳಸಿಗೆರೆಯಲ್ಲಿ ತಯಾರಾಗ್ತದೆ. ಆದರೆ ಅದು ಅದರ ಬ್ರಾಂಚು,
ಗೊತ್ತಾಯ್ತಲ್ಲ, ಮೂಲ ಅಲ್ಲ, ಅದ್ರ ಬ್ರಾಂಚ್ ಅದು. ಇದಕ್ಕೆ ಕಲರ್ ಹಾಕ್ಬೇಕಲ್ಲ, ಈ ಕಲರ್ ಹಾಕುವ ಕೆಲಸವನ್ನ ಹುಬ್ಬಳ್ಳಿ ತಾಲೂಕಿನ ಬೆಂಗೇರಿ ಅಂತ ಒಂದು ಗ್ರಾಮ ಇದೆ. ಹುಬ್ಬಳ್ಳಿ ತಾಲೂಕಲ್ಲಿ ಇವೆಲ್ಲ ನಿಮಗೆ IAS ಇದರಲ್ಲೂ ಕೂಡ ಕ್ವಶನ್ಸ್ ಬರ್ತಾವೆ. ಆಮೇಲೆ ಕೌನ್ ಬನೇಗ ಕರೋಡಪತಿ ಎಲ್ಲೆಲ್ಲ ಕ್ವಶನ್ಸ್ ಇವೆಲ್ಲ ಬಂದಿದ್ದಾವೆ. ಹುಬ್ಬಳ್ಳಿ ತಾಲೂಕಿನ ಬೆಂಗೇರಿ ಅನ್ನುವ ಗ್ರಾಮದಲ್ಲಿ ಇದಕ್ಕೆ ಕಲರ್ ಹಾಕ್ತಾರೆ, ಈ ಅಚ್ಚನ್ನು ಕೂಡ ಹಾಕ್ತಾರೆ. ಅಧಿಕೃತ ರಾಷ್ಟ್ರಧ್ವಜಕ್ಕೆ ಮಾತ್ರ ಇಲ್ಲಿ ನೋಡಿ, ಈ ಕೇಸರಿ ಬಣ್ಣದ ಮೇಲೆ ಒಂದು ಮರದ ಬಿರುಡೆ ಇದೆ, ಕರೆಕ್ಟ್ ಅಲ್ಲ? ನೋಡಿದ್ರಿ ನೋಡಿ, ಅಧಿಕೃತ ಧ್ವಜ ಇದು ಅಧಿಕೃತ ರಾಷ್ಟ್ರಧ್ವಜಕ್ಕೆ ಮಾತ್ರ ಇರ್ತದೆ. ಇದನ್ನ ಯಾಕೆ ಹಾಕಿಸ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆಗಸ್ಟ್ 15 ಸಾಯಂಕಾಲ ಟಿವಿನಲ್ಲಿ ಬರ್ತಿರುತ್ತೆ, ಹಸಿರು ಮೇಲಾಗ ಹಾರಿಸಿದ್ರು, ಉಲ್ಟಾ ಪಲ್ಟಾ ಹಾರಿಸಿದ್ರು, ಕರೆಕ್ಟ್ ಅಲ್ಲ? ಈ ಬಿರುಡೆ ಇರೋದ್ರಿಂದ 99.99% ಹಸಿರು ಮೇಲಾಗೋದನ್ನ ತಪ್ಪಿಸ್ತದೆ. ಅದಕ್ಕೆ ಸರ್ಕಾರನ ಸರ್ಟಿಫೈಡ್ ಮಾಡಿ ಇದನ್ನು ಹಾಕಿಸ್ತಾರೆ. ಇದನ್ನು ಕಟ್ಟೋದು ಹೇಗೆ ಅಂತ ನಾವು ಕೆಳಗಡೆ ಕಲಿಸ್ತೀವಿ. ಇದು ಎಲ್ಲ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಒಂದು ಸಂಸ್ಥೆ ಇದನ್ನು ಕಳಿಸಿ ಅಲ್ಲಿ ಚೆಕ್ ಮಾಡಿಸ್ತಾರೆ. ಇದು ISI ಮಾರ್ಕ್. ಇದಕ್ಕೆ ISI ಮಾರ್ಕ್ ಇರ್ತದೆ, ನಿಮಗೆ ದೂರದಿಂದ ಕಾಣಲಿಕ್ಕಿಲ್ಲ. ಈ ಧ್ವಜಕ್ಕೆ ಮಾತ್ರ ಸರ್ಟಿಫೈಡ್ ಫ್ಲಾಗ್ ಅಂತ ಕರೆದು ISIನವರು ಒಂದು ಮಾರ್ಕನ್ನು ಹಾಕ್ತಾರೆ. ಅವಾಗಿದು ಇದೇನಾಗ್ತದೆ ಅಂದರೆ ಸರ್ಟಿಫೈಡ್ ಫ್ಲಾಗ್ ಹಿಡ್ಕೊಂಡು. ಈಗ ಅಳತೆಗೆ ಬರ್ತೇನೆ ನಾನು. ಇದು 2-3 ಅಳತೆ. ಎಷ್ಟಿದು? ಇದನ್ನ ಬೇಸಿಕ್ ಫ್ಲಾಗ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾರಿಸ್ತಕ್ಕಂಥ ಧ್ವಜ ಇದು. 2-3 ಅಳತೆ. ಇದು 2, ಇದು 3. ಇದನ್ನು ಎಲ್ಲಿ ಹಾರಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕಂಬದ ಅಳತೆಗೆ ಅನುಗುಣವಾಗಿ ಹಾರಿಸ್ಬೇಕು. ಅದಕ್ಕೆ 23 ಅಡಿ ಹೊರಗಡೆ ಇದ್ರೆ, ನೆಲದಿಂದ 23 ಅಡಿ ಹೊರಗಡೆ ಇದ್ದಾಗ ಕಟ್ಟೆ ಸಮೇತ ಈ ಧ್ವಜವನ್ನು ಹಾರಿಸ್ಬೇಕು. ನಮ್ದು 25 ಅಡಿಗಿಂತ ದೊಡ್ಡದಿದೆ ಕಂಬ ಅಂದಾಗ ಫ್ಲಾಗ್ ಚೇಂಜ್ ಮಾಡಬೇಕು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.